ರಾಜ್ಯದಲ್ಲಿ ಜನಪರ ಶಿಕ್ಷಣ ನೀತಿಗೆ ಆಗ್ರಹಿಸಿ ಮಾಡಿದ ಸಮೀಕ್ಷೆ ಬಗ್ಗೆ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಜಿಲ್ಲಾಧ್ಯಕ್ಷ ಹನುಮಂತ ಎಸ್ಎಚ್ ಅವರು ಮಾಹಿತಿ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಎನ್ಇಪಿ 2020 ಅನುಷ್ಠಾನ ರದ್ದುಪಡಿಸಿರುವುದಾಗಿ ಮತ್ತು ರಾಜ್ಯಕ್ಕೆ ಒಂದು ಪ್ರತ್ಯೇಕ ಶಿಕ್ಷಣ ನೀತಿಯನ್ನು ರಚಿಸಲು ಮುಂದಾಗಿದೆ. ಎನ್ಇಪಿ 2020 ಭಿನ್ನಾಭಿಪ್ರಾಯಕ್ಕೆ ಸರ್ಕಾರ ಮನ್ನಣೆ ಹಿಡಿದದ್ದು ಸಂತೋಷದ ವಿಷಯವಾಗಿದೆ ಎಂದ ಅವರು ರಾಜ್ಯದಲ್ಲಿ ಜನಪರ ಶಿಕ್ಷಣ ನೀತಿ ಬಗ್ಗೆ ಮಾತನಾಡಿದರು. ಹಮ್ಮಿಕೊಂಡಿರುವಂತಹ ಮೇನ್ ಪರ್ಪಸ್ ಇವತ್ತೇನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಹೊಸ ಶಿಕ್ಷಣ ನೀತಿಯನ್ನು ಇಡೀ ದೇಶದಲ್ಲಿ ತಗೊಂಡ್ಬಂದು ಜಾರಿ ಮಾಡಿದೆ. ಇದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಂದ, ಶಿಕ್ಷಕರಿಂದ, ಶಿಕ್ಷಣ ಪ್ರೇಮಿಗಳಿಂದ, ಶಿಕ್ಷಣ ತಜ್ಞರಿಂದ ವಿರೋಧವಾಗಿ ಇಡೀ ಕರ್ನಾಟಕದಲ್ಲಿ ಒಂದು ಶಿಕ್ಷಣ ನೀತಿ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸರ್ಕಾರಕ್ಕೆ ಅನಿವಾರ್ಯವಾಗಿ, ಈಗಿರುವಂಥ ಸರ್ಕಾರಕ್ಕೆ ಅನಿವಾರ್ಯವಾಗಿ ಅವರು ಹೊಸ ಶಿಕ್ಷಣ ನೀತಿನ ತೊಗೊಂಬರೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಹೋರಾಟ, ಯುವಜನರು ಎಲ್ಲ ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರ ಒಂದು ಒತ್ತಡದ ಮೇರೆಗೆ ಇವತ್ತು ರಾಜ್ಯ ಶಿಕ್ಷಣ ನೀತಿಯನ್ನು ರಚಿಸೋ ನಿಟ್ಟಿನಲ್ಲಿ ಅವರು ಯೋಚಿಸಿರೋದು ಭಾಳ ಸ್ವಾಗತಾರ್ಹವಾದಂಥ ಒಂದು ವಿಚಾರವಾಗಿದೆ. ಇಲ್ಲಿ ನಾವು ಕೇಳ್ತಿರೋದೇನೆಂದರೆ, ಇವಾಗ ಒಂದು ಕಮಿಟಿ ಮಾಡಿದ್ದಾರೆ ರಾಜ್ಯ ಶಿಕ್ಷಣ ನೀತಿಯ, ಈಗಾಗಲೇ ಹೇಳಿದ್ರು ಸುಖದೇವ್ ತೋರಟ್ ಅಂತಕ್ಕಂಥ ಒಬ್ಬ ಎಜುಕೇಷನಿಸ್ಟ್ ಹಾಗೂ ಇನ್ನೂ ಒಳಗೊಂಡಂತೆ ಹಲವಾರು ಜನ ಶಿಕ್ಷಣ ತಜ್ಞರನ್ನ ಒಳಗೊಂಡು ಒಂದು ಸಮಿತಿನ ರಚನೆ ಮಾಡಿ ಹೇಗಿರಬೇಕು ರಾಜ್ಯ ಶಿಕ್ಷಣ ನೀತಿ ಅನ್ನೋ ನಿಟ್ಟಿನಲ್ಲಿ ಒಂದು ಸಮೀಕ್ಷೆ ಮಾಡಬೇಕು, ಇದ್ರ ಬಗ್ಗೆದಾಗ ಒಂದು ಒಳ್ಳೆ ಚರ್ಚೆ ಆಗಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು 4 ವಲಯದ ಮಟ್ಟದಲ್ಲಿ ಒಂದು ಮೀಟಿಂಗ್ಗಳನ್ನು ಕರೆದಿದ್ರು. ಅದು ಧಾರವಾಡ, ಕಲಬುರಗಿ, ಆಮೇಲೆ ಮೈಸೂರು ಮತ್ತು ಬೆಂಗಳೂರು. ಇಲ್ಲಿ ಗುಲ್ಬರ್ಗದಲ್ಲಿ ಕರೆದಾಗ ನಾವು ಕೂಡ ಹೋಗಿದ್ವಿ. ಗುಲ್ಬರ್ಗದಲ್ಲಿ ಸುಮಾರು ಬೀದರು, ರಾಯಚೂರು, ಯಾದಗಿರಿ, ಗುಲ್ಬರ್ಗದಿಂದ, ಕೊಪ್ಪಳದಿಂದ, ಬಳ್ಳಾರಿಯಿಂದ, ವಿಜಯನಗರದಿಂದ ಇಷ್ಟು ಜಿಲ್ಲೆಗಳಿಂದ ಕೂಡ ಈ ವಲಯ ಮಟ್ಟದ ಒಂದು ಸಮಿತಿ ಮೀಟಿಂಗನ್ನು ಕರೆದಿದ್ರು. ಅಲ್ಲಿ ಶಿಕ್ಷಣ ತಜ್ಞರು, ಹಲವಾರು ಮಹಾವಿಶ್ವವಿದ್ಯಾಲಯಗಳ ಏನಂತಾರೆ ವಿಸಿಗಳು ಹಾಗೂ ಪದವಿ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರು, ಶಿಕ್ಷಕರು, ಶಿಕ್ಷಣ ತಜ್ಞರು, ರಿಟೈರ್ಡ್ ಪ್ರೊಫೆಸರ್ಸ್ಗಳು, ಅದೇ ರೀತಿಯಾಗಿ ವಿದ್ಯಾರ್ಥಿ ಸಂಘಟನೆಗಳನ್ನು ಕೂಡ ಕರೆದಿದ್ರು. ಅಲ್ಲಿ ನಮ್ಮ ಸಂಕ್ಷಿಪ್ತವಾದಂಥ ವರದಿನ ಈಗಾಗಲೇ ಅವರಿಗೆ ಮನವಿ ಪತ್ರನ ಕೊಟ್ಟಿದ್ದೀವಿ. ಎಲ್ಲ ಪ್ರೆಸ್ಗಳಲ್ಲೂ ಕೂಡ ಅದನ್ನು ರಿಲೀಸ್ ಮಾಡಿದ್ದೀವಿ. ಸಾಕಷ್ಟು ಜನ ಪ್ರೆಸ್ಗಳಲ್ಲೂ ಕೂಡ ತಾವುಗಳು ಕೂಡ ಅದನ್ನು ಸುದ್ದಿನೂ ಕೂಡ ಕವರ್ ಮಾಡಿದ್ರಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.